ಶಕುನಿ ಅನ್ನ 99 ಸಹೋದರರನ್ನು ನಿನ್ನನ್ನು ನಿನ್ನ ಜನ್ಮದಾತಕನನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನಿನ್ನ ಸಹೋದರವನ್ನು ಕೊಂದ ಆ ದುರ್ಯೋಧನ ವಂಶವನ್ನು ನಾಶ ಮಾಡಲೇ ಬಿಡುವುದಿಲ್ಲವೆಂದು ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಸದ್ದು ಸದ್ದು ಈ ಸೌಬಲರಾಜ ಶಕುನಿಯ ಆಸೆ ಆಕಾಂಕ್ಷೆಗಳನ್ನು ಅಲ್ಲೆಗಳೆಯುತ್ತಿರುವ ಅಧಮ ಮರುಳುಗಳೇ, ನಿಮ್ಮ ಆಕ್ರಂದನೆಯ ವಕ್ರ ನುಡಿಗಳನ್ನು ಸ್ಥಿರಗೊಳಿಸಿ ಏನೀ ಕುಹಕ ಕುಕ್ಷಿ ಬಗೆವ ಕುಹಕ ಕಂಡಕದ ಕರ್ಕಶ ಕೇಕೆ ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ತಾಂಡವ ನೃತ್ಯ ಈ ಅಖಂಡ ಭರತ ಖಂಡಕ್ಕೆ ಕುಹರ ಕುಕ್ಷಿ ಕಥೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಎಲ್ಲ ದುರ್ಳ ದುರ್ನೀತ ದುರ್ಜನ ದುರ್ಯೋಧನನೇ ಕೇಳು. ಅಧಿಕಾರವಿದೆ ಎಂದು ಮೆಟ್ಟಿ ಮೆರೆಯುವೆ ಏನೋ? ಎಷ್ಟು ದಿನ ತಾನೇ ಇರುವುದೋ ನಿನ್ನೀ ಅಧಿಕಾರ? ಅಧಿಕಾರ 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 ಮನದಿಂದ ಒಬ್ಬಿ ಮೆರೆಯುವೆ. ಈ ಮನೆಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡು, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಮನದಿಂದ ಒಬ್ಬಿ ಮೆರೆಯುವೆ. ಈ ಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದುರ್ಯೋಧನ ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ ದುರ್ಯೋಧನ. ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಮಾಡುವುದು ನನ್ನ ಮನದಲ್ಲಿ. ನಿನ್ನ ಕುಲನಾಶ ಮಾಡುವುದು ನನ್ನ ಮನದಲ್ಲಿ. ಹರಯಾಳು ಆಸೆ ಇದೆ ನಿನ್ನ ಮನದಲ್ಲಿ ಕೌರವೇಶ್ವರ. ಹರಯಾಳು ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡು ಪಂಚು ಇದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇಲ್ಲ, ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ಇಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮೆರೆಯುವೆ. ಈ ಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದುರ್ಯೋಧನ ವೀರಧನು ಹಿಡಿದು ನಿಲ್ಲ ಶೂರಪಾತನು. ದುರ್ಯೋಧನ ವೀರಧನು ಹಿಡಿದು ನಿಲ್ಲ ಶೂರಪಾತನು. ನ್ಯಾಯವಾಗಿ ಪ್ರಾಣ ಬಿಟ್ಟು ಕರ್ಣನು. ಅಯ್ಯೋ ಕರ್ಣ
ಅಯ್ಯೋ ವೀರಧನುವು ಹಿಡಿದು ಶೂರಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಟ್ಟು ಸಿಡಿದದ್ದು ನಿಲ್ಲುವನು ಶ್ರೀಮತೇನನು ಸುಯೋಧನ ಸಿಡಿದದ್ದು ನಿಲ್ಲುವನು ಭೀಮಸೇನನು ತನ್ನ ಕದೆಯನ್ನು ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇಬ್ಬರನ್ನು ಸೃಷ್ಟಿಸಿ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಕೊಪ್ಪಿ ಮೆರೆಯುವೆ ಭೀಮನಿಗೆ ಬಲಿಯ ನಾನು ನೋಡು ಲೋಹಿ ನಾನು ನೋಡು ನೀಚ ನಾನು ನೋಡು ದುರ್ಯೋಧನ ಅಂದು ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನಮ್ಮನ್ನು ನನ್ನ 99 ಮಂದಿ ಸಹೋದರರನ್ನು ಕಾರಣವಿಲ್ಲದೆ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬಾ ನನ್ನ ಕೈಕಾಲುಗಳು ನಡುಕಲಾರಂಭಿಸುವುದು ನನ್ನ ಗುಂಡಿಗೆಯು ಕೂತ ಕೂತನೆ ಕುದಿಯತೊಡಗು ಸುಯೋಧನ ನೀನು ಅಂದು ನೀಡುತ್ತಿದ್ದ ದಿನಕ್ಕೊಂದು ಇಡಿಯನ್ನ ಒಳಲ ನೀರು ನಮ್ಮ ಹಸಿವಿನ ದಾಹವನ್ನು ನೀಗುಸುತ್ತಿರಲಿಲ್ಲ ಸುಯೋಧನ ನೀಗುಸುತ್ತಿರಲಿಲ್ಲ ಆದರೆ ಆಗ ನನ್ನ ಸೋದರರೆಲ್ಲ ಸೇರಿ ನಿನ್ನ ಕುರುಕುಲ ವಂಶಕ್ಕೆ ನೀನೇ ಕಾರಣರಾಗಬೇಕೆಂದು ನಿರ್ಧರಿಸಿ ಆ ಇಡೀ ಅನ್ನ ಒಳಲ ನೀರು ನನಗೆ ಉಣಬಡಿಸಿ ನನ್ನ ಶರೀರದಲ್ಲಿನ ಉಸಿರಾಟ ನಿಲ್ಲದ ಹಾಗೆ ಮಾಡಿದರು ಸುಯೋಧನ ಆ ಇಡೀ ಅನ್ನವನ್ನು ನನಗೆ ಕೊಟ್ಟು ಆ ಹಸಿವಿನ ಆಕ್ರಂದನೆಯನ್ನು ತಾಳಲಾರದೆ ಒಬ್ಬೊಬ್ಬರಾಗಿ 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 ಸತ್ತು ಹೋದರು ಸುಯೋಧನ ಒಬ್ಬೊಬ್ಬರಾಗಿ ಸತ್ತು ಹೋದರು ಸುಯೋಧನ ಆ ಭಯಂಕರ ದೃಶ್ಯವು ಈಗಲೂ ಸಹ ನನ್ನ ಸ್ಮೃತಿ ಪಟಲದಿಂದ ಅಳಿಯದೆ ಉಳಿದು ಸುಯೋಧನ ಬೆಂಕಿಯ ಬಡಬಾಗ್ನೆ ಜ್ವಾಲೆಯಿಂದ ಒಕ್ಕಿ ಉರಿದು ಬೆಂಡು ನೊಂದು ನುಚ್ಚು ನೂರಾಗಿರುವ ಈ ನನ್ನ ಶರೀರವನ್ನು ಸುಯೋಧನ ತುಂಡು ತುಂಡಾಗಿ ಛಿದ್ರ ಛಿದ್ರವಾಗಿ ತುಂಡರಿಸಿದರೂ ಸಹ ದ್ವೇಷಕ್ಕೆ ದ್ವೇಷ ಸುಯೋಧನ ಮೋಸಕ್ಕೆ ಮೋಸ ರಕ್ತಕ್ಕೆ ರಕ್ತ ಎಂಬ ಹಿರಿಯರ ನಾಣ್ಣುಡುಗಳೇ ಹೊರತಾಗಿ ಇನ್ನೇನು ಉಳಿದಿಲ್ಲ ಸುಯೋಧನ ಈಗಲೂ ಸಹ ನನ್ನ ದೇಹದಲ್ಲಿ ಉಕ್ಕಿ ಹರಿಯುತ್ತಿರುವುದು ದ್ವೇಷದ ಜ್ವಾಲಾಗ್ನಿ ಧಗಧಗ 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 ನೆತ್ತಿದ ದ್ವೇಷ ಜ್ವಾಲ ಕರಾಳೆ ಸುಯೋಧನ ಧಗಧಗ ನೆತ್ತಿದ ದ್ವೇಷ ಜ್ವಾಲ ಕಾಯಿಸು ಲೋಕ ಕರಾಳೆ ಅರಟಿದ ದಾಹಗಳೆಲ್ಲೆಲ್ಲೋ ಉಳಿಯುವುದೆಂತು ಗುರುವಂಶಜರು ಸುಯೋಧನ ಅರಟಿದ ದಾಹಗಳೆಲ್ಲೆಲ್ಲೋ ಉಳಿಯುವುದೆಂತು ಗುರುವಂಶಜರು ಧಗಧಗ 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 ನೆತ್ತಿದ ಜಯ ಕಾಯಿಸು ಲೋಕ ಕರಾಳೆ ಸುಯೋಧನ
ಸೋಲಿಸಿ ನಮ್ಮನ್ನು ಕುರುಪತಿದ ಹತ್ತಿನವತಿಯ ಕೆರೆಯೊಳಗೆ ಇಟ್ಟನು. ಸೋಲಿಸಿ ನಮ್ಮ ಕುರುಪತಿದ ಹತ್ತಿನವತಿಯ ಕೆರೆಯೊಳಗೆ ಅಣ್ಣ ತಮ್ಮ ನೂರ್ವರು ನಾವು ಸುಯೋಧನ. ಅಣ್ಣ ತಮ್ಮಂದು ನೂರ್ವರು ನಾವು ನಮಗಳಿಗೆ ಒದಗಿತು ಸೆರೆಮನೆ ತಗದಗ 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 ನೆದ್ದು ಲೋಕ ಕರಾಳೆ. ಸಾಲವ ಬೇಡ ಸುಯೋಧನ. ನೂರ್ವರಲ್ಲೊಬ್ಬನೇ ಉಳಿದಿರಲಿ ತೀರಿಸಲನು ಜನ ಸಾಲವು. ಎಮ್ಮರವಾಗಿ ನಯ ಸೇಡು ಬಸಾನವೆಂದು ಗೌರವ ನಾಡು. ಎಮ್ಮರವ ಎನ್ನಯ ಸೇಡು 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 ಎಮ್ಮರವಾಗಿ ನಯ ಸೇಡು ಬಸಾನವೆಂದು ಗೌರವ ನಾಡು. ತಗದಗ 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 ನೆತ್ತಿದ ದಹಿಸು ಲೋಕ ಕರಾಳೆ. ತಗದಗ ದಹಿಸು ಲೋಕ ಕರಾಳೆ. ತಗದಗ ತಗದಗ ತಗದಗ. ಸುಯೋಧನ ಅಧಿಕಾರ ಮತದಿಂದ ಸುಯೋಧನ ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುವೆ ಏನು? ಸುಯೋಧನ ನಾನು ನಿನ್ನಂತೆಯೇ ಸಮಸ್ತ ಸಾಮಂತ ರಾಜರುಗಳನ್ನು ಒಳಗೊಂಡು ಸುಯೋಧನ ಏಕಛತ್ರಾಧಿಪತ್ಯವನ್ನು ಸ್ಥಾಪಿಸಿ ನಾನು ನಿನ್ನಂತೆಯೇ ಏಕಛತ್ರಾಧೀಶ್ವರನಾಗಿ ರಾಜ್ಯಭಾರ ಮಾಡಬಹುದಿತ್ತು ಸುಯೋಧನ. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ನುಚ್ಚು ನೂರಾದವು. ಆದರೂ ಚಿಂತೆ ಇಲ್ಲ ಸುಯೋಧನ, ನಾನು ನಿನ್ನೊಡನೆ ಸೇರಿ ಸುಯೋಧನ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ಸುಯೋಧನ ಮೋಸಗಾರನನ್ನ ಮೋಸದಿಂದಲೇ ನಾಚ ಬಿಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಾನು ನಿನ್ನೊಡನೆ ಸೇರಿ ಅಡಿಗಡಿಗೂ ಅಡ್ಡಗಟ್ಟಿ ಸುಯೋಧನ ನಿನ್ನನ್ನು ಅಡ್ಡದಾರಿಯಲ್ಲೇ ನಡೆಸಿದ. ಈಗಲೂ ಸಹ ಅಡ್ಡದಾರಿಯಲ್ಲೇ ನಡೆಸುತ್ತ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣನಾಗುವಂತೆ ಮಾಡಿರುವೆನು ಸುಯೋಧನ. ಅಣ್ಣ ಅಣ್ಣ
ಅಣ್ಣ ಅಳಬೇಡಿ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರಿಗೆ, ಅಳಬೇಡಿ. ಸುಯೋಧನ, ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿ ಸುಯೋಧನ, ಆ ಯುದ್ಧದಲ್ಲಿ ನಿನಗೆ ಉಂಟಾಗುವ ಆ ಭಯಾನಕ ಹಿಂಸೆಯು ನರಕದ ಹಿಂಸೆಗಿತ್ತಲು ಅತಿ ಭಯಾನಕವೆಂದು ಮಾಡಿಸಿಕೊಂಡು ಸುಯೋಧನ, ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ತುಂಡು ತುಂಡಾಗಿ ಕತ್ತರಿಸುವಂತೆ ಮಾಡಿ ಸುಯೋಧನ, ನರಕದಲ್ಲಿ ನನ್ನ ಸಹೋದರರಿಗೆ ನಿರಾಜನ ಮಾಡಿಸು. ಸುಯೋಧನ, ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಆ ಪುತ್ರ ಶೋಕದಿಂದ ಶೋಕಿಸುತ್ತಾ ಸುಯೋಧನ, ನಿನಗಾಗಿ ನಿಟ್ಟುಸಿರು ಬಿಡುವವರಿಲ್ಲದೆ ನೇರವಾಗಿ ನರಕದ ಹಾದಿಯನ್ನೇ ಹಿಡಿಯುವೆ. ಯಾರಿಗೆ ಬಾಬಾ ನರಕದ ಮಾರ್ಗ? ನಿನಗೆ. ಶಕುನಿ, ಅಯ್ಯೋ, ಆ ಪಾಪಿ ಪಾಂಡವರಿಗೆ ಅನ್ನೋದರಷ್ಟೊಳಗೆ ಅಷ್ಟೊಂದು ಅವಸರವೇ ಕೌರವೇಶ್ವರ? ಅದಿರಲಿ ಮಾವ, ನಾನು ಮಾಡಿದ ಕಾರ್ಯವೆಲ್ಲವೂ ಯೋಗ್ಯವೇ ಮಾವ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಪರ ಹೋರಾಡಲು ಸೈನ್ಯ ಸಮೇತ ಈಗ ತಾನೇ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಮತ್ತಿನ್ನೇಕೆ ಕೌರವೇಶ್ವರ? ಈ ದುರ್ಯೋಧನನು ಅಸಹಾಯಕ ಸೂರನು. ಹೌದು, ತನ್ನೆರಡು ಬಾಹುಗಳಿಂದ ಆ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲನು. ಅಲ್ಲ, ಆದರೆ ಈ ಜ್ಞಾತಿ ಹಿಂಸೆಯು, ಸೋಯುತ ಕಲಹ ಇವೆಲ್ಲವೂ ಉಚಿತ ಕಾರ್ಯವೇ ಮಾವ. ದುರ್ಯೋಧನ, ಕೃಷ್ಣನು ಕ್ಷತ್ರಿಯ ಕುಲದ ಪರಮ ವೈರಿಯು. ಅವನ ಮಾತು ಪರಿಗ್ರಹವಲ್ಲ. ಬಿಡು. ಅಣ್ಣ ಸಹೋದರ, ಅಗ್ರಜಾನ್ವಿತಕ್ಕೆ ಯದುನಂದನನೋ ಹರಿದ್ರಾವೃತ ಗೆಳೆಯ ವಿದುರನಂ ಸಂಧಿಸಲ್ ಕನಕುಟೀರಗೆ ಹೋಗಿರ್ಬನೈ ಸೈಸಲತ ದಳವು ಎನ್ನಗೆ ಅಗ್ರಜ ಭಲೆ ದುಶ್ಯಾಸನ ಸಾರ್ವಭೌಮ, ಭಲೆ. ಮರುಳಾಗಿ ಬರ್ಪನ ಅಣ್ಣ ಗೈದ ಪರಿಯ ಎಲ್ಲವನ್ನು ನೋಡಿ ಅವನಣ್ಣ
ನಾನು ನೋಡಿ ಮುಂದೆ ಗೈದ ಕಾರ್ಯವ ಅಣ್ಣ ಸಹೋದರ ಕೃಷ್ಣನು ಹಸ್ತಿನಾವತಿಯ ಮುಂದಿರುವಂತೆ ಅಲ್ಲದೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸೋಣಂತೆ. ಶಾಂತಿ ಸಂಧಾನ ಏನು ಸಂಧಾನ ಕೃಷ್ಣನು ಹಸ್ತಿನಾವತಿಯಲ್ಲಿ ಬರಲಿ. ನಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಇದೇ ಮಾತಿನಿಂದ ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣರ ಕೃತ್ರಿಮ ದೇವ ಮೂಲವನ್ನು ಹಿಡಿದು ಆತನೊಡನೆ ಹೌದು ಅಣ್ಣ. ಮುರಾರಿ ಕೃಷ್ಣರ ಕೃತ್ರಿಮ ದೇವ ಮೂಲವನ್ನು ಹಿಡಿದು ಆತನೊಡನೆ ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಅಲ್ಲಯ್ಯರ ಕೊಲ್ಲನ ಮಾಡುವ ಮರ್ಯಾದೆ ಪರಿತೋರಿಸುವುದೇ ಅಗ್ರಜ ಸಹೋದರ. ಅಲ್ಲಯ್ಯರ ಕೊಲ್ಲನ ಮಾಡುವ ಮರ್ಯಾದೆ ಪರಿತೋರಿಸುವುದೇ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಗುರುಕುಲವೇ ವಿನಾಶವಾಗುವ ಕಾಲ ಹೋದಾಗಿದೆ ನಮಗೆ. ಹೌದಣ್ಣ, ಗುರುಕುಲವೇ ವಿನಾಶವಾಗುವ ಕಾಲ ಬಂದೊದಗಿದೆ ನಮಗೆ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ, ಅಣ್ಣ ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಅಣ್ಣ ಸಹೋದರ ಆ ಧರ್ಮಿದ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಣೆ ಮಾಡೋದಿಲ್ಲ. ಆತನಾಗಲೇ ರಾಜಸೂಯ ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಚರಿಸಿದನು. ಅಪ್ಪಟಿ. ನೋಡಿದೆ ಅಣ್ಣ, ಇದು ಎಷ್ಟೊಂದು ಅವಹೇಳನ. ಇದು ಅವಹೇಳನ ಅಲ್ಲ ಪ್ರಿಯ ಸಹೋದರ. ಆಹಾ, ಯದುಪತಿಯು ಭಕ್ತ ಪರಾಧೀನನು ಇರಬಹುದು. ಆದ್ದರಿಂದ ಈ ದಿನ ಆದರೂ ವಿದುರನಂತಹ ಮಹಾಭಕ್ತನು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡಿ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಣ್ಣ ಸಹೋದರ ಆ ತಂತ್ರಿ ಕೃಷ್ಣನ ಸವಿ ನುಡಿಗೆ ಸಮ್ಮತಿಸಿ ನೀನೇರೋ ನಮ್ಮ ರಾಜನಲ್ಲಿ ಸಂಧಿಗೆ ಒಪ್ಪಿಕೊಂಡಿದ್ದೆ. ಆದರೆ ಒಪ್ಪಿಕೊಂಡಿದ್ದೆ ಆದರೆ ನಮ್ಮಗಳ ವಿನಾಶಕ್ಕೆ ನೀನೇ ಕಾರಣನಾಗುವೆ ಸಹೋದರ. ಹೌದು ಅಗ್ರಜ, ಈ ಕುರುಕುಲ ವಿನಾಶಕ್ಕೆ ನೀನೇ ಕಾರಣನಾಗುವೆ ಸಹೋದರ. ಶಾಸನ ಆದರಣ್ಣ ಮಾವ ರಾಯಭಾರಿಗೆ ಬಂದವನು ರಾಜ ಮರ್ಯಾದೆ ತಿರಸ್ಕರಿಸುವುದು ಹೌದಲ್ಲವೇ? ಅಪಮಾನಕರ. ಹೌದು. ಕುಲಚಲವೆಂಬ ಹಿಡಿದ ಗದ ಬಂಟ ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಬಿಸಿ ರಕ್ತ ಪಾನ ಮಾಡದೆ ಬಿಡೋನಲ್ಲ ಈ ನಿನ್ನ ಸಹೋದರ. ಭಲೆ ಭಲೆ ಅಣ್ಣ, ಸಹೋದರ. ಇದೇ ಪಂಥವು ಹೀಗೆ ನೀನವರು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸಲಾರೆ. ಅವರ ಅಟ್ಟಾಸವನ್ನು ಮಟ್ಟಲಾಕಿ ತುಳಿಯದೆ ಬಿಡೋನಲ್ಲ ಈ ನಿನ್ನ ಸಹೋದರ. ಭಲೆ ಭಲೆ ಸಹೋದರ. ಸಾಕುದುರುಳ 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 ಸುರಕ್ಷ ಸರಸ. ಹೌದೋಣ, ಸಾಕುದುರುಳ 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 ಸರಸ. ಸರಸವ ಎಳಸೋಗ ಸೀದ ಪರಿಯ, ಸರಸವ ಎಳಸೋಗ ಸೀದ ಪರಿಯ. ಸಾಕುದುರುಳ 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 ಸರಸ. ಭಲೆ ಭಲೆ ಸಹೋದರ. ಮಾನಹಾನಿಯ ಬಿಸಿಲು ನಮಗೆ ಬಿಸಿಲು ಮನೆಯಲ್ಲಿ ಕುಳಿತೇನೋ. ಹೌದೋಣ, ಮಾನಹಾನಿಯ ಬಿಸಿಲು ನಮಗೆ ಬಿಸಿಲು ಮನೆಯಲ್ಲಿ ಕುಳಿತೇನೋ. ಪಂಡ ಕೃಷ್ಣನ ಪುಂಡ ಮಾತನು, ಪಂಡ ಕೃಷ್ಣನ ಪುಂಡ ಮಾತನು. ಚಂಡಾಡದೆ ನಮ್ಮೊಳಗೆ, ಚಂಡಾಡದೆ ನಮ್ಮೊಳಗೆ, ಚಂಡಾಡದೆ ನಮ್ಮೊಳಗೆ. ಸಾಕು 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 ಭಲೆ ಭಲೆ. ಶಿರ
ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಸಹೋದರ. ಒಪ್ಪಲಾಗದು. ಅಭಿಮಾನಶಾಲಿಯಾದ ನನ್ನ ತಮ್ಮನನ್ನು ಸಮಾಧಾನಪಡಿಸುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸವೆನಿಸುವುದು. ಇರಲಿ ಮಾವ, ದುರ್ಯೋಧನ, ಈಗ ಏನು ಮಾಡುವುದು? ಆ ಕೃಷ್ಣನ ಶಾಂತಿ ಸಂಧಾನಕ್ಕೆ ಸಮ್ಮತಿಸುವುದೇ? ದುರ್ಯೋಧನ, ಮಾವ, ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ. ಮತ್ತೆ ಒಂದು ವೇಳೆ ಶಾಂತಿಗಾಗಿ ಬಂದಿದ್ದರೆ ಆ, ಈ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುರುಕು ಜೋಪಿಡಿಯನ್ನು ಆಶ್ರಯಿಸಿದ್ದಾನೆ. ಕಾಪಾಡಿ ಸುಯೋಧನ, ಮಾವ. ಆರಂಭದಲ್ಲಿಯೇ ನಿನಗೆ ಸಹಿಸಲಾರದಷ್ಟು ಅಪಮಾನ. ಮಾವ, ಭಕ್ತಿ ವೈರಾಗ್ಯಗಳ ನೆಪದಿಂದ ಈ ಅಪಮಾನವನ್ನು ನೀನು ಎಷ್ಟು ತಾನೇ ಸಹಿಸಬಲ್ಲ ಸುಯೋಧನ? ಮಾವ, ಸುಯೋಧನ, ನಿನಗೆ ಕೃಷ್ಣನ ಮೇಲೆ ಇಷ್ಟೊಂದು ದ್ವೇಷಬೇಕೆ? ಸುಯೋಧನ, ಅವನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಆ, ಹೌದು, ಭಾರತ ವರ್ಷದಲ್ಲಿ ಅವನು ಕ್ಷತ್ರಿಯ ಜಾತಿಯನ್ನು ನಿರ್ಮೂಲನೆ ಮಾಡಲೆಂದೇ ಅವತಾರ ಮಾಡಿರುವುದು. ವಂಚಕ ಸುಯೋಧನ, ಮಾವ. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಅವನನ್ನು ಭಗವಂತನೆಂದು ಯಾರು ಪೂಜಿಸುವರೋ ಅವರನ್ನು ಕಾರಣವಿಲ್ಲದೆ ಸಂಹಾರ ಮಾಡುವನು. ಕಾಪಾಟಿ. ಸುಯೋಧನ, ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆ ಎಂತಹ ಮಿತ್ರರಾಗಿದ್ದರು? ಹೌದೌದು, ಅವರೆಲ್ಲರೂ ನನ್ನ ಮಿತ್ರರೇ. ಅವರನ್ನು ಕಾರಣವಿಲ್ಲದೆ ಸಂಹಾರ ಮಾಡಿ ಕಂಸನನ್ನು ಓದಿಸಿ ಅರಳು ಮರಳಿನ ಮುದುಕನಾದ ಉಗ್ರಸೇನನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡಿ ಸುಯೋಧನ ಮಾವ, ಅವನ ಸೋದರನನ್ನು ಸುರಾಪಾನ ಮತ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಸುಲಭವಾಗಿ ವಶಪಡಿಸಿಕೊಂಡನು. ಎಂಥವನಿಗೆ ಮನ್ನಣೆಯ ಕುರು ರಾಜ. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಏತಕ್ಕೆ ಕಳುಹಿಸಿದೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲ ಮುಂದೆ ಯುದ್ಧದ ಸಹಾಯವು ಬಿಡುವುದು ಈ ದುರ್ಯೋಧನಿಗೆ ಉಚಿತ ಕಾರ್ಯವಾಗಿತ್ತೇ ಮಾವ? ಸುಯೋಧನ, ಅದಕ್ಕೊಂದು ಉದ್ದೇಶವಿತ್ತು ನೋಡು. ಏನಾ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಸುಯೋಧನ ಆ, ಅದರೊಡನೆ ಸರಸವಾಡಬಹುದಲ್ಲವೇ? ಹೌದೌದು ಸುಯೋಧನ, ಮಾವ, ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಬಹಳ ಅವಶ್ಯಕವಾಗಿತ್ತು. ಆ, ಏಕೆಂದರೆ ಯದುಪತಿಯಿಂದ, ಯಾದವ ಕುಲದಿಂದ ಯದುಪತಿಯನ್ನು ನಾಶ ಮಾಡುವ ಸುಯೋಗವು ಈಗ ನಿನಗೆ ಲಭಿಸಿದಂತಾಯಿತು. ಹೌದು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತ ನಿನ್ನ ಪರ ಹೋರಾಡಲು ಇಚ್ಛಿಸಿದ್ದರೆ ಆ, ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಸಾಕು ಎಂದು ನೀನು ಹೇಳಬೇಕಿತ್ತು ಸುಯೋಧನ. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನಯ್ಯ. ಹೌದೌದು ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸುವುದು. ದುರ್ಯೋಧನ, ಮಾವ, ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳು ನಿನ್ನ ಬಾಯಿಂದ. ಸುಯೋಧನ, ಮಾವ, ಪಾಂಡವರು ಕೃಷ್ಣನ ಆಜ್ಞಾದಾಲಕರು. ಆ, ಕೃಷ್ಣನೆಲ್ಲಿರುವನೋ ಅವರು ಅಲ್ಲಿಯೇ ಇರುವರು. ವಂಚಕ. ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು. ಒಂದು ವೇಳೆ ಸುಯೋಧನ ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ನೀನು ಪಾಂಡವರಿಗೆ ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಎಂದು ಈಗ ತಾನೇ ನಿನ್ನ ತಮ್ಮನು ಹೇಳಿ ಹೋದನಲ್ಲಯ್ಯ. ಸುಯೋಧನ, ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿನ ಸರ್ವ ಹಕ್ಕು ನಷ್ಟವಾಯಿತು. ಹೌದು ಅಲ್ಲವೇ? ಹೌದು. ಅದನ್ನು ಮರಳಿ ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರುಭೂಮಿಯ ರತ್ನ ಸಿಂಹಾಸನವನ್ನು ಮರಳಿ ಪಡೆಯಬೇಕಾದರೆ ಸುಯೋಧನ ಯುದ್ಧ ರಂಗದಲ್ಲಿ ಜಯಿಸಿ ಅದನ್ನು ಪಡೆಯಲಿ. ಈ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಭಿಕ್ಷುಕರ ಕೈಯಲ್ಲಿಡುವುದು ನಿನಗೆ ಉಚಿತವಲ್ಲ. ಬಿಡು ಸರಿಯಾದ ಮಾತು ಸುಯೋಧನ. ಅದನ್ನು ಬಿಟ್ಟು ಮೇಲಿಂದ ಮೇಲೆ
ಧೈರ್ಯರುತಿ ಏಕೆ ಸುಯೋಧನ ದೇಹಿ ದೇಹಿ ಎಂದು ಸರಿಯಾದ ಮಾತು ಮಾವ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡಬಾರದು, ಕೊಡುವುದಿಲ್ಲ, ಕೊಡಕೂಡದು, ಕೊಡಲಾರದು. ಸುಯೋಧನ ಮಾವ ಅಷ್ಟು ಮಾತ್ರವಲ್ಲ, ಆ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವನಲ್ಲ ಆ ಕಳ್ಳಕೃಷ್ಣನು, ಅವನಿಗೂ ತಕ್ಕ ಶಾಸ್ತಿಯಾಗಬೇಕು, ಆಗಲೇಬೇಕು, ಆಗಲೇಬೇಕು. ಸುಯೋಧನ, ಈ ಸಮಯದಲ್ಲಿ ನಿನಗೆ ನನ್ನದೊಂದು ಸಲಹೆ. ಏನು ಮಾವ ಸಲಹೆ? ಯಥಾ ಸಮಯದಲ್ಲಿ ಅದನ್ನು ನಿನಗೆ ವಿನಂತಿಸಿಕೊಳ್ಳುವುದು. ನಡೆ, ಹೋಗುವ ಮಾವ. ನಾನು ನಿನ್ನ ಸಲಹೆಯನ್ನು ಹೊರತಾಗಿ ಬೇರೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ನನ್ನ ಸಲಹೆಯನ್ನೇ ಕೇಳುತ್ತಿರು. ಸರಿ ಸಮಾನರನಗೆ ಅಲ್ಲಿರೇ ಸರಿ ಸಮಾನರನಗೆ ಅಲೆ ಜಗದೀಶ್ವರ ನಂತ ಮೆರಗುವೆ, ಜಗದೀಶ್ವರ ನಂತ ಮೆರಗುವೆ ಸರಿ ಸಮಾನರನಗೆ. ಮಾವಸ ಕುನಿಯ ಸಲಹೆಯಂತೆನ್ನ ಕೆಡುಕರ ಪಡೆಗಳ ಅಡಗಿಸುವೆನು ನಾ. ಮಾವಸ ಕುನಿಯ ಸಲಹೆಯಂತೆನ್ನ ಕೆಡುಕರ ಪಡೆಗಳ ಅಡಗಿಸುವೆನು ನಾ. ಕಡಾಂಗಿಗಳು ಅದಾಗಿ ಫೇ ಬಿಡಾದಲ್ಲಿ ಅದಾಮರ. ಕಡಾಂಗಿಗಳು ಅದಾಗಿ ಫೇ ಬಿಡೋದಲ್ಲಿ ಅದಾಮರ. ಕಡಾಂಗಿಗಳು ಅದಾಗಿ ಫೇ ಬಿಡೋದಲ್ಲಿ ಬಿಡೋದಲ್ಲಿ ಅದಾಮರ. ಚಿರ ಕಡೆಯುವೆನ ಸರಿ ಸಮಾನರನಗೆ ಜಗದೀಶ್ವರ ಅಂತ ಮೆರಗುವೆ, ಜಗದೀಶ್ವರ ಅಂತ ಮೆರಗುವೆ ಸರಿ ಸಮಾನರನಗೆ. ಹೇಗೆ ಪಾಂಡವರ ಗಡಗಡ ನಡುಗಿಸಿ ಎಡುಕರ ಪಡೆಗಳ ಅಡಗಿಸಿ, ಹೇಗೆ ಪಾಂಡವರ ಗಡಗಡ ಗಡುಗಲಿಯಂತೆ ಬೆಳೆಯುವ ನನಗೆ ಅಖಂಡ ಸಮರದ ಖಂಡಿಸಿ ಗರ್ವವ, ಖಂಡ ಸಮರದ ಖಂಡಿಸಿ ಗರ್ವ ಧೀರ ಸೂರನ ದರದಲ್ಲಿ ಬಾಳ್ವೆ, ಧೀರ ಸೂರನ ದರದಲ್ಲಿ ಬಾಳ್ವೆ ಸರಿ ಸಮಾನರನಗೆ. ಜಗದೀಶ್ವರ ಅಂತ ಮೆರಗುವೆ, ಜಗದೀಶ್ವರ ಅಂತ ಮೆರಗುವೆ ಸರಿ ಸಮಾನರನಗೆ, ಸರಿ ಸಮಾನರನಗೆ, ಸರಿ ಸಮಾನರನಗೆ. ಅಲ್ಲೇ ಅಲ್ಲೇ ನಡೆದು ವೇದನ ಒರೇ ಹೋಗುವ. ನಡೆ 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 ಕುರುಕುಲದ ರಣಕಲಿ, ನೀನಾಗುವೆ ಕುರುಕ್ಷೇತ್ರ ರಣರಂಗದಲ್ಲಿ ಕುರಿಯಂತೆ ನರಬಲಿ. ಸುಯೋಧನ, ನಾನೆಂದು ನಿಮ್ಮಪ್ಪನ ಅರಮನೆಗೆ ಕಾಲಿಟ್ಟೆನು ಅಂದೆ ಅಂದೆ ಕಾಗೆ ಗೂಬೆಗಳು ಸೇರಿದ ಗೂಡಾಯಿತು ನಿಮ್ಮಪ್ಪನ ಅರಮನೆ. ಮಾರಿ ಒಕ್ಕ ಬೀಡಾಯಿತು ನಿನ್ನ ಕುರುಕುಲ ನಾಡು. ನಾನು ನಿನ್ನ ಹಿತೈಸಿ, ನಾನು ನಿನ್ನ ಹಿತೈಸಿ ಅಲ್ಲ, ನಿನ್ನ ಕುರುಕುಲ ವಿನಾಶಕ್ಕೆ ನಿನ್ನ ಬೆನ್ನೇರಿ ನಿಂತ ಪರಮ ಪಿಶಾಚಿ ಪಿಶಾಚಿ. ಸುಯೋಧನ, ಈ ಶಕುನಿ ಎಂಬ 3 ಅಕ್ಷರದ ಅರ್ಥವನ್ನು ಅರಿತಿರುವೆ ಏನು? ಇಲ್ಲ,
ಅರಿತಿಲ್ಲ, ಅರಿಯುವುದಿಲ್ಲ, ಅರಿಯಲಾರೆ. ಆದರೆ ಆದರೆ ಹೇಳುವನ್ನು ಕೇಳು ಸುಯೋಧನ. ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದ ಈ ಶಕುನಿಯಿಂದ, ಸುಯೋಧನ ಕು ಎಂದರೆ ಕುಟಿಲ, ಕುತಂತ್ರ, ಕುಯುಕ್ತಿಗಳಿಂದ ಈ ನಿನ್ನ ಕುರುಕುಲ ವಂಶವನ್ನು ನೀ ಎಂದರೆ ಸುಯೋಧನ, ನೀ ಎಂದರೆ ನಿರಾಧಾರವಾಗಿ ನಿನ್ನಿಂದಲೇ ನಿರ್ಮೂಲನೆ ಮಾಡುವವನೇ ಈ ಶಕುನಿ. ಸುಯೋಧನ, ಆಗ ಅಲ್ಲಿಯವರೆಗೂ ಎಲ್ಲಿಹುದು ಈ ಶಕುನಿಗೆ ಶಾಂತಿ, ಎಲ್ಲಿಹುದು ಮನಃಶಾಂತಿ, ಎಲ್ಲಿಹುದು ವಿಶ್ರಾಂತಿ? ದ್ರೌಪದ ನಂದಿನಿಯ ಶಾಪದ ಸಂಕೋಲೆ. ಸುಯೋಧನ, ಇದು ಯಾರ ಮಾಡಿದ ವಿಧಿ ಲೀಲೆ? ಇದು ಯಾರ ಮಾಡಿದ ವಿಧಿ ಲೀಲೆ? ಸುಯೋಧನ, ಬಂಧುಗಳನ್ನು ಕೊಂದರು ಬಂದು ಇವರ ಸೇರಿದೆ, ನಾಶಗೈವೆ ಕುರುಕುಲ ಮೋಸದಿಂದ ಈಗಲೇ ಸುಯೋಧನ. ಬಂಧುಗಳನ್ನು ಕೊಂದರು ಬಂದು ಇವರ ಸೇರಿದೆ, ನಾಶಗೈವೆ ಕುರುಕುಲವ ಮೋಸದಿಂದ ಈಗಲೇ ಸುಯೋಧನ. ಒಡಲ ರಕ್ತ ಶಾಂತಿ ದೂರ ಮಾಡಿದೆ ಸುಯೋಧನ. ಉರಿಯುತ್ತಿರುವ ಒಡಲ ರಕ್ತ ಶಾಂತಿ ದೂರ ಮಾಡಿದೆ, ಅನುಜರಿಟ್ಟ ಹಿಡಿಯಕು ಎದೆಗೆ ದೂರವಾಗಿದೆ ಸುಯೋಧನ. ಅನುಜರಿಟ್ಟ ಹಿಡಿಯಕು ಎದೆಗೆ ದೂರವಾಗಿದೆ. ಯುಗವೇ ಉರುಳಿ ಹೋಗಲೇ ಸುಯೋಧನ, ಯುಗವೇ ಉರುಳಿ ಹೋಗಲಿ, ಕುರುತಲೆಗಳ ಕೈಯುವೆ ನಾಶಗೈ ಕುರುಕುಲವ ಮೋಸದಿಂದ ಈಗಲೇ ಬಂಧುಗಳನ್ನು ಕೊಂದರು ಬಂದು ಇವರ ಸೇರಿವೆ, ನಾಶಗೈವೆ ಕುರುಕುಲವ ಮೋಸದಿಂದ ಸುಯೋಧನ. ಹಸಿದ ಹುಲಿಯು ಸಾವಿದ ಹುಲ್ಲು ತಿಂದು ಬದುಕಲು ಸುಯೋಧನ. ಹಸಿದ ಹುಲಿಯು ಸಾವಿದ ಹುಲ್ಲು ತಿಂದು ಬದುಕಲು, ಪೆಟ್ಟು ತಿಂದ ಕಾಳ ಸೇಡನೆಂದು ಮರೆಯದು ಸುಯೋಧನ. ಪೆಟ್ಟು ತಿಂದ ಕಾಳ ಸರ್ಪ ಸೇಡನೆಂದು ಮರೆಯದು. ಒದಗಿ ಬಂತು ಸುದಿನವೋ ಸುಯೋ
ಸುಯೋಧನ ರಕ್ತಪಾತ ವರಿಸಲು ಸುಯೋಧನ ರಕ್ತಪಾತ 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 ಒದಗಿ ಬಂತು ಸುದಿನವು ರಕ್ತಪಾತ ವರಿಸಲು ಅನುಜರಿಗೆ ದರ್ಪಣ ತೊರೆಯಲಾಗದು ಮರೆಯಲಾಗದು ಬಂಧುಗಳನ್ನು ಕೊಂದರು ಬಂದು ಇವರ ಸೇರಿದೆ ನಾಶಗೈವೆ ಕುರುಕುಲವು ಮೋಸದಿಂದ ಈಗಲೇ ಮೋಸದಿಂದ ಈಗಲೇ ದ್ರೌಪದ ನಂದಿನಿಯ ಶಾಪದ ಸಂಕೋಲೆ ಸುಯೋಧನ ಇದು ಯಾರ ಮಾಡಿದ ವಿಧಿ ಲೀಲೆ ಇದು ಯಾರ ಮಾಡಿದ ವಿಧಿ ಲೀಲೆ ಗಂಭೀರವರ ಶತ್ರು ಭಯಂಕರ ಬಲಾಢ್ಯವರ ಖದಾದಂಡ ಪ್ರಾಕಾಂಡ ಪ್ರಾವೀಣ್ಯ ವೀರ ತ್ರಿಭುವನ ಮಲ್ಲ ಹಸ್ತಿನಾಪುರಾಧೀಶ್ವರ ಗಾಂಧಾರಿ ದೇವಿಯ ಗಂಧಿಪತ್ಯಾಗ ಧೃತರಾಷ್ಟ್ರ ದೇಶದನೆಯ ಸುಯೋಧನ ರಾಮನೇಯ ಜೈ ಭವ ವಿಜಯೀ ಭವ ದಿಗ್ವಿಜಯೀ ಭವ. ಯಾವ್ದು ಬರಲ್ಲಪ್ಪ ಅವ್ರು ಬರಲ್ಲ. ಪಿತಾಮಹ ಆಚಾರ್ಯರೇ ನಾನು ಆ ಕಡೆ ಸೀಟ್ ಏಯ್ ನೀವೇನ್ ಮನ್ಸು ನೋಡಿ ಇದು ಇದು ಸಭಾಸದರೇ ಮುರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಗುವಂತಿರೇ ಮಾವ ಮುರುಗಲಾಂಛನನ ಮೆರುಗು ಸ್ವರ್ಗಾಸನಕ್ಕೆ ಸರಿಹೋಗುವಂತಿರೇ ಸ್ವರ ಸಂಪನ್ನ ಮಣಿಮಕುಟವರ್ಧನಗೆ ದುರೋಧರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎನಗಿ ಕರೆಯನಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ ಸೋಟಿಗಿರುವರಗೆ ನನಗೆ ಸರಿಸೋಟಿಗಿರುವರಗೆ ಸೋಟಿಗಿರುವರಗೆ ನನಗೆ ಸರಿಸೋಟಿಗಿರುವರಗೆ ಗುರುಕುಲ ಸಿಂಹಾಸನದಿ ಚಲವೋ ಬಿಡದೆ ಶೌರ್ಯದಿಗೆ ಕೈಗವರೆ ಗೆಲ್ಲಿಸಿಕೊಳ್ಳಿ ಗುರುಕುಲ ಸಿಂಹಾಸನದಿ ಚಲವೋ ಬಿಡದೆ ಶೌರ್ಯದಿಗೆ ಕೈಗವರೆ ಗೆಲ್ಲಿಸಿಕೊಳ್ಳಿ ಸೋಟಿಗಿರುವರಗೆ ನನಗೆ ಸರಿಸೋಟಿಗಿರುವರಗೆ ಸೋಟಿಗಿರುವರಗೆ ನನಗೆ ಸರಿಸೋಟಿಗಿರುವರಗೆ ಭೀಷ್ಮ ಕುರುದ್ರೋಣಾದಿಗಳಿರಲು ಸೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವೆನು ಭೀಷ್ಮ ಕುರುದ್ರೋಣಾದಿಗಳಿರಲು ಸೌರ್ಯದಿ ರಣದೊಳು ರಿಪುಗಳ ವಧಿಸದೆ ಬಿಡುವೆನು ಭಾವಶಕುನಿ
ಯಾಕೆ ಬೇಡ ಸ್ವಾಮಿ? ಮಾವಶಕುನಿ ಸಲಹೆ ನೀಡಲಿರುವಲೇ, ಕರ್ಣ ಶತ್ರುಗಳನ್ನು ಬಿಡುವಲೇ, ಅನುಜ ದುಶ್ಯಾಸನ ಅವರನ್ನು ವಧಿಸಲೇ, ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವಲೇ, ನಾ ಕುರುಕುಲ ಸಿಂಹಾಸನಗಳು ಕುಳಿತು ಮೆರೆಯದಿರುವಲೇ. ಅಭಯ ತಗೊಳಪ್ಪ, ವಯಸ್ಸು ಸ್ವೀಕಾರ ಎಲ್ಲ ತಗ. ಕುರುಕುಲ ಸಿಂಹಾಸನಗಳು ಕುಳಿತು ಮೆರೆಯದಿರುವಲೇ, ಈಗಿರುವಲ್ಲಿ ಸೋಟಿಗಿರುವಲೆ ನನಗೆ ಸರಿಸೋಟಿಗಿರುವಲೆ ಸೋಟಿಗಿರುವಲೆ ನನಗೆ ಸರಿಸೋಟಿಗಿರುವಲೆ ಕುರುಕುಲ ಸಿಂಹಾಸನ ಜಲವೋ ಬಿಡದೆ ಸೌಜನಿಗೆ ತೈತನೊಳಗಿರುವ ಕುರುಕುಲ ಸಿಂಹಾಸನ ಜಲವೋ ಬಿಡದೆ ಸೌಜನಿಗೆ ತೈತನೊಳಗಿರುವ ಸೋಟಿಗಿರುವಲೆ ನನಗೆ ಸರಿಸೋಟಿಗಿರುವಲೆ. ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ? ಬೇಡಪ್ಪ. ರಾಜಕೋಶಾದಿಗಳನ್ನು ಕಳೆದುಕೊಂಡು ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಿರುವ ಆ ಹೇಳಿ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅದಕ್ಕಾಗಿ ಆ ಕೃಷ್ಣನನ್ನು ದೂತನಾಗಿ ಕಳಿಸುತ್ತಿರುವಂತೆ ನೋಡಿದಿರಾ? ನೋಡಿದಿರಾ ಅವರ ಅಟ್ಟಹಾಸವು ಎಷ್ಟರ ಮಟ್ಟಿಗಿದೆ ಎಂಬುದನ್ನ? ಜಯ ಜಯ ಕೃಷ್ಣ. ಗೌರವೇಶ್ವರ, ಪುರುಷೋತ್ತಮನು ನಮ್ಮ ರಾಜ್ಯಸಭೆಗೆ ಬರುವಂತೆ ತೋರುತ್ತಿರುವುದಲ್ಲ? ಪುರುಷೋತ್ತಮ ಯಾವನವನು ತಾದ ಪುರುಷೋತ್ತಮ? ರಾಜಾದಿರಾಜ ಕುರುಚಕ್ರೇಶ್ವರನು ನಾನಿರುವಲ್ಲಿ ಆ ಕೃಷ್ಣನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ದಾಸಿಪುತ್ರ ಬಿದನ ಮನೆಗೆ ಹೋದ. ಅವನು ಪುರುಷೋತ್ತಮನು. ಕೌರವ ಪಕ್ಷಿಯರೇ, ಎಲ್ಲರೂ ಎಚ್ಚರದಿಂದ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನು ನಮ್ಮ ಅರಮನೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ಆತನಿಗೆ ನಮಸ್ಕರಿಸಿದ್ದೇ ಆದರೆ ಅಂಥವರನ್ನು ಕೂಡಲೇ ಸಭೆಯಿಂದ ಆಚೆ ಹಾಕಲಾಗುವುದು. ಎಚ್ಚರ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಆ ನಿದ್ರಾವೇಶಧಾರಿಯಾದ ಆ ಕೃಷ್ಣನು ನನ್ನನ್ನು ಕಂಡು ಕಾಣದಂತೆ ವರ್ತಿಸಿ ಅಪಮಾನಿಸಿದನು. ಅದರ ಪ್ರತೀಕಾರಕ್ಕೆ ಇದೇ ಸುಸಮಯ. ಸಹೋದರ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದಿದ್ದೆ. ಸಿದ್ಧವಿದೆಯೋ? ಇದೋ ಅಗ್ರಜ, ಸಿದ್ಧವಾಗಿರುವುದು. ಆ ಕೃಷ್ಣನು ಇಲ್ಲಿಗೆ ಬಂದಾಗ ನಾನು ಇದನ್ನೇ ನೋಡುತ್ತಿರುವೆನು. ಅಭಿವಂದನೆಯ ಪಾಂಡು ಕುವರನು ಕಳುಹಿದ ಪರಿಯ ಪರಿಯ ಸಂಧಿಯ ಮಾದಿಗೆ ದೂತನಾಗಿ ಬಂದಿಗೆ ಸಂಧಿಯ ಮಾದಿಗೆ ದೂತನಾಗಿ ಬಂದಿಗೆ ಆಲಿಪುದು
ಅಭಿವಂದನೆಯ ಅಭಿವಂದನೆಯ ಓಹೋ, ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕಾರ. ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿದ್ದಾಗ್ಯೂ ಈ ದರ್ಪಾಂಧನಾದ ದುರ್ಯೋಧನನು ಕಣ್ಣೆತ್ತಿಯೂ ನೋಡದ ಹಾಗೆ ಕುಳಿತುಕೊಂಡಿರುವನಲ್ಲ. ಇರಲಿ, ನನ್ನ ಈ ಪಾದದಿಂದ ಈ ಪೃಥ್ವಿಯನ್ನು ಸ್ಪರ್ಶಿಸಿ ತಾನಾಗಿ ಬಂದು ನಮಸ್ಕರಿಸುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯಿ. ಕೌರವೇಶ್ವರ, ಚಕ್ರವರ್ತಿ ಸಾರ್ವಭೌಮನಾದ ನೀನು ದೂತನಾಗಿ ಬಂದ ನನಗೆ ನಮಸ್ಕರಿಸುವುದೇ? ನಾನೇ ಬರುತ್ತಿದ್ದೇನಲ್ಲ. ಛೆ, ಏನು ಏನಂದೆ ಕೃಷ್ಣ? ಸಮಸ್ತ ಭೂಮಂಡಲ ಪರಿಪಾಲಕನೂ ಆದ ನಾನು ಗೋಪಾಲಕನಾದ ನಿನಗೆ ನಮಸ್ಕರಿಸಿದ್ದೇನೆ. ಅಸಂಭವ. ನೀನು ಇಲ್ಲಿಗೆ ಬಂದಿರುವುದು ದೂತನಾಗಿ. ದೂತನಾಗಿ ಬಂದ ನಿನ್ನಲ್ಲಿ ಆ ದೂತನ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದನು. ಅಷ್ಟರ ಮಾತ್ರಕ್ಕೆ ನಮಸ್ಕರಿಸಿದೆನು ಎಂದು ಹೆಮ್ಮೆ ಪಡಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಅದು ಈ ಭೂಮಾತಿಗೆ ಹೊರತು ನಿನಗಲ್ಲ ಕೃಷ್ಣ, ನಿನಗಲ್ಲ. ಕುಳಿತುಕೋ.